ನಿಮಗೆ ತಿನ್ನಕ್ಕೆ ಕಷ್ಟ ಆಗ್ತಿದೆ ಅನ್ಸುತ್ತಲ್ಲ, ತಿನ್ಸ್ಲಾ? ನಾ ತಿಂತಾ ಇದ್ದೀನಲ್ಲ, ನೀನು ತಿನ್ನು. ಅಲ್ಲ, ಇಷ್ಟೊಂದು ಹೊಟ್ಟೆ ಹಸ್ಕೊಂಡಿದ್ರು ಅಜ್ಜಿಗೆ ಬೇಜಾರಾಗುತ್ತೆ ಅಂತ ಒಂದೇ ಕಾರಣಕ್ಕೆ ಉಪವಾಸ ಇದ್ದೀರಲ್ಲ, ಇದು ನಿಮಗೆ ನೀವೇ ಮೋಸ ಮಾಡ್ಕೊಂಡಂಗೆ ತಾನೆ. ಅನ್ನಂ ಪರಬ್ರಹ್ಮ ಅಂತ ನೀವೇ ಅಂತೀರ. ಕೆಲವ್ರಿಗೆ ಅನ್ನ ಸಿಗೋದೇ ಕಷ್ಟ, ಅಂಥದ್ರಲ್ಲಿ ನಮ್ಮ ಮುಂದೆ ಅನ್ನ ಇದ್ದಾಗ ನಾವು ಅದನ್ನು ಬೇಡ ಅನ್ಬಾರ್ದು. ನಮ್ದು ಏನೇ ತಪ್ಪಿದ್ರು ನಾವು ಯಾವತ್ತೂ ಊಟದ ಮುಂದೆ ತೋರಿಸ್ಬಾರ್ದು. ಬೇಡ, ನನಗಿಷ್ಟೇ ಸಾಕು. ಪರವಾಗಿಲ್ಲ, ತಿನ್ನಿ. ಬೇಡ ಅನ್ನಲ್ಲ, ನನಗೆ ಹಸ್ಕೊಂಡಿರೋ ಅಭ್ಯಾಸ ಇದೆ, ಆದರೆ ನಿನಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾರೋ ನಿಮ್ಗಾಗ್ದವರು ನಿಮ್ಮನ್ನ ಬೈಕೋತಿದ್ದಾರೆ ಅನ್ಸುತ್ತೆ. ಮೇಲ್ ನೋಡಿ, ಮೇಲ್ ನೋಡಿ, ನನ್ನನ್ನೆಲ್ಲ ಮೇಲ್ ನೋಡಿ. ಯಾವ ಮನೇನೂ ಆಗಲ್ಲ ಸರ್. ನೋಡಿ ಸರ್, ಈ ಮನೆ ನೋಡಿ ಸರ್, ಮೊನ್ನೆ ತಾನೇ ಕಟ್ಟಿರೋದು, ನಿನ್ನೆ ಗೃಹ ಪ್ರವೇಶ ಆಗಿದೆ, ಇವತ್ತೇ ಶೂಟಿಂಗ್ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಸರ್. ಮನೆ ಚಿಕ್ಕದಾಯ್ತು ಸರ್, ಬ್ಲಾಕ್ಸ್ಗಳಿಲ್ಲ, ಹೆಂಗೆ ಶೂಟಿಂಗ್ ಮಾಡಲಿ? ತಗೊಳ್ಳಿ, ದಯವಿಟ್ಟು ಬೇರೆ ಮನೆ ತೋರಿಸಿ. ನೋಡಿ ಸರ್, ಈ ಮನೆ ಎಷ್ಟು ಚೆನ್ನಾಗಿದೆ, ಇಂಥ ಮನೆ ತೋರಿಸಿದ್ರು ಒಪ್ತಾ ಇಲ್ಲ. ಈ ಅಪ್ಪನಿಗೆ ಇನ್ನು ಎಂಥ ಮನೆ ಬೇಕು ನೀವೇ ಕೇಳಿ ಸರ್. ಇನ್ನೆಂಥ ಮನೆ ಬೇಕು ಡೈರೆಕ್ಟ್ರೇ? ಸರ್, ಮನೆ ನೋಡೋಕ್ಕೆ ದೊಡ್ಡದಾಗಿರ್ಬೇಕು, ಒಳ್ಳೊಳ್ಳೆ ಬ್ಲಾಕ್ಸ್ಗಳಿರ್ಬೇಕು. ಈ ರಿಚ್ ಪೀಪಲ್ ಇರ್ತಾರಲ್ಲ, ಏಜೆ ಥರದವ್ರು ಇರೋ ಮನೆ ಸಿಗಬೇಕು. ಆಗ ನೋಡಿ ಅಂದ್ಕೊಂಡು ಶೂಟಿಂಗ್ ಮಾಡ್ಬೋದು. ಕೊಡಿಸ್ತೀರಾ? ಈಗೇನು ಡೈರೆಕ್ಟ್ರೇ, ಏಜೆ ಮನೆ ಥರ ಇರ್ಬೇಕು ತಾನೆ? ಏಜೆ ಮನೆನೇ ಕೊಡ್ಸೋಣ ಬಿಡಿ. ಏನೋ ನಿಜವಾಗ್ಲೂ ಏಜೆ ಮನೆ ಕೊಡಿಸ್ತೀರಾ? ಕೊಡ್ಸೋದೇನು ಫಿಕ್ಸ್ ಅಂತ ಇಟ್ಕೊಬಿಡಿ ಸರ್. ಏಜೆ ಮನೆ ಏನಾದ್ರು ಕೊಡ್ಸಿದ್ರೆ ಅಂದ್ಕೊಂಡಿದ್ದಕ್ಕಿಂತ ಸಖತ್ತಾಗಿ ಮೇಕಿಂಗ್ ಮಾಡ್ಕೊಡ್ತೀನಿ. ಮೇಕಿಂಗು ಟಾಕಿಂಗು ನನಗೆ ಗೊತ್ತಿಲ್ಲ, ಹೇಳಿ ಟೈಮ್ನಲ್ಲಿ ಶೂಟಿಂಗ್ ಮುಗಿಸ್ಕೊಡ್ಬೇಕು ಅಷ್ಟೇ. ಯಾಕೆ ಸರ್, ನಮ್ಮಲ್ಲಿ ನಂಬಿಕೆ ಅಲ್ವಾ? ನಂಬಿನೇ ನಾನು ಪಾಪರ್ ಆಗೋಗಿರೋದು, ಅಲ್ಲ ಸೂಪರ್ ಆಗಿರೋದು ಅಂತ ಹಂಗೆ ಹೇಳಿ. ಮತ್ತೆ ಸರ್, ಮೊದಲೇ ಅಪ್ಪನ ಕೋಪ, ಆ ಮನೇಲಂತೂ ನಮ್ಮ ತಾಯಣೆಗಳು ಶೂಟ್ ಮಾಡೋಕ್ಕಾಗಲ್ಲ. ದೇವು, ನಾನು ಪ್ರೊಡ್ಯೂಸರ್ ಆಗಿಂತ ಮುಂಚೆ ಮ್ಯಾನೇಜರ್ ಆಗಿದ್ದವನು. ಯಾರ ಹತ್ರ ಹೇಗೆ ಮಾತಾಡಿದ್ರೆ ಕೆಲಸ ನಡೆಯುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬಂದೇ ಇರು. ಇಲ್ಲಿವರೆಗೂ ಧೈರ್ಯ ಮಾಡಿ ಎಲ್ಲ ಮಾಡಿದೆ, ದೇವ್ಗೂ ಬರೋದಕ್ಕೆ ಹೇಳಿದೆ. ಆದರೆ ನಾನೇನಾದರೂ ಎಡವಟ್ಟು ಮಾಡಿ ಏನಾದರೂ ಉಲ್ಟಾ ಹೊಡೆದ್ಬಿಟ್ರೆ ಅಯ್ಯೋ ಏನಪ್ಪ ಮಾಡೋದು? ನನಗೆ ಯಾಕೋ ತುಂಬ ಟೆನ್ಷನ್ ಆಗ್ತಿದೆಯಲ್ಲ. ಲೀಲಾ, ಟೆನ್ಷನ್ ತಗೋಬೇಡ. ಟೆನ್ಷನ್ ತಗೊಂಡ್ರೆ ನಿನ್ನ ಹೆಲ್ತ್ ಕೆಡುತ್ತೆ. ಬಿ ಕೂಲ್ ಆ್ಯಂಡ್ ಕಾನ್ಫಿಡೆಂಟ್. ನೀನು ಅಂದ್ಕೊಂಡಿದ್ದೆಲ್ಲ ಹಾಗೆ ಆಗತ್ತೆ. ಹಲೋ ಹಲೋ ಮೇಡಮ್, ನಾನು ಬಾಂಡ್ಲಿ ಕುಮಾರ. ಏನ ಬಾಂಡ್ಲಿ ಕುಮಾರ? ನಿಮಗೆ ಬಳೆ ಕುಮಾರ ಗೊತ್ತು, ಬಾಂಡ್ಲಿ ಕುಮಾರ ಯಾರು ಅಂತ ತಲೆ ಮೇಲೆ ಕೈ ಇಟ್ಕೊಳ್ತಿದ್ದೀರಾ?
ನನಗೆ ಯಾವ ಕುಮಾರು ಗೊತ್ತಿಲ್ಲ ರೀ. ಅಯ್ಯೋ ಮೇಡಮ್, ಅದೇ ನಿಮ್ಮನ್ನ ಹಿಂದೆ ಹಾಕ್ಕೊಂಡು ಆ್ಯಡ್ ಮಾಡಿದ್ನಲ್ಲ, ಬಾಣ್ಲಿ ಕುಮಾರ. ಓ ಗೊತ್ತಾಯ್ತು ಹೇಳಿ. ಗೊತ್ತಾಯ್ತಾ ಮೇಡಮ್? ಏನಪ್ಪ ವಿಷಯ ಅಂದರೆ, ಈಗ ನಾನೊಂದು ಹೊಸ ಫಿಲಮ್ ತೆಗಿತಾ ಇದ್ದೀನಿ. ಅದರಲ್ಲಿ ನಿಮ್ಗೊಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಮೇಡಮ್. ಯಾವ ಥರ ರೋಲು? ಯಾವಾಗಿಂದ ಶೂಟಿಂಗು? ಒಳ್ಳೆ ರೋಲ್ ಮೇಡಮ್. ನೀವು ಯಾವತ್ತು ಹೇಳ್ತೀರೋ ಅವತ್ತೇ ಶೂಟಿಂಗು. ಸರಿ ಲೊಕೇಶನ್ನು? ಲೊಕೇಶನ್ನು ನಿಮ್ಮ ಮನೇಲೆ ಶೂಟಿಂಗ್ ಮೇಡಮ್. ವಾಟ್? ನಮ್ಮನೆಲ್ಲ? ನಿಮಗೆ ತೊಂದರೆ ಆಗಬಾರ್ದು ಅಂತ ನಿಮ್ಮನೇಲೆ ಶೂಟಿಂಗ್ ಇಟ್ಕೊಂಡಿದ್ದೀವಿ ಮೇಡಮ್. ಶೂಟಿಂಗ್ ಒಪ್ಕೊಂಡ ಹಾಗೆ ದಯವಿಟ್ಟು ನಿಮ್ಮನೇಲೆ ಶೂಟಿಂಗ್ ಮಾಡೋಕ್ಕೆ ಒಪ್ಕೋಬೇಕು ಮೇಡಮ್. ಏನು ತಮಾಷೆ ಮಾಡ್ತಿದ್ದೀರಾ? ನಮ್ಮನೇಲಿ ಶೂಟಿಂಗ್ ಮಾಡ್ತೀವಿ ಅಂತ ಎಷ್ಟು ಧೈರ್ಯದಿಂದ ಹೇಳ್ತಿದ್ದೀರಾ ನೋಡಿ. ಇಡ್ರಿ ಫೋನು. ಅಲ್ಲ ಮೇಡಮ್ ಅಯ್ಯೋ 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 ಛೇ, ಕೈ ಒಂದು ತುತ್ತು ಬಾಯಿಗೆ ಬರಲಿಲ್ವಲ್ಲ. ಮೊದಲೇ ದೇವ್ನ ಮನೆಗೆ ಕರ್ಸ್ಕೊಳ್ಳೋದೇ ದೊಡ್ಡ ವಿಷಯ ಆಗೋಗಿದೆ. ಅದರಲ್ಲಿ ಇವ್ರು ಬೇರೆ ಶೂಟಿಂಗ್ ಮಾಡ್ತಾರಂತೆ. ಶೂಟಿಂಗು ಇನ್ನು ನಮ್ಮ ಮನೆ ನಾನು ಸ್ಟುಡಿಯೋ ಅನ್ಕೊಂಡ್ಬಿಟ್ಟಿದ್ದಾರಾ? ಮೊದಲು ಇರೋ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು. ಇನ್ನೊಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಳಕ್ಕಾಗಲ್ಲ. ಐ ಕಾಂಟ್ ಟೇಕ್ ದಟ್ ರಿಸ್ಕ್. ಮೇಡಮ್ ಕಾಫಿ. ಕಾಣಲ್ವ ನಿನ್ಗೆ? ಸ್ವಲ್ಪ ಮಿಸ್ ಆಗಿದ್ದಿದ್ರು ನನ್ನ ಡ್ರೆಸ್ ಮೇಲೆಲ್ಲ ಚೆಲ್ಲಿರ್ತಿತ್ತು. ನೋಡ್ಕೊಂಡು ಕೆಲಸ ಮಾಡೋದಕ್ಕಾಗಲ್ವಾ ಇಡಿಯಟ್? ಮೇಡಮ್, ನಾನು ಸರಿಯಾಗಿ ಕಾಫಿ ಕೊಟ್ಟೆ, ಆದರೆ ನೀವೇ ಸರಿಯಾಗಿ ತಗೊಳ್ಳಿಲ್ಲ. ಶಟ್ ಅಪ್! ತಪ್ಪು ಮಾಡೋದೆಲ್ಲ ಮಾಡಿ ನನಗೆ ಎದುರುತ್ರ ಕೊಡ್ತೀಯಾ? ಎಷ್ಟೇ ಕೊಬ್ಬು ನಿನಗೆ? ನಿಮ್ಮಂಥವ್ರನ್ನೆಲ್ಲ ಮೊದಲು ಒದ್ದು ಹೊರಗೆ ಹಾಕಬೇಕು. ಸಾರಿ ಮೇಡಮ್. ಸಾರಿ ಯಾಕೆ ಕೇಳ್ತಾ ಇದೆಯಾ? ಅಂದರೆ ನೀನು ತಪ್ಪು ಮಾಡಿದ್ಯಾ ಅಂತ ತಾನೇ? ಏನೋ ಗೊತ್ತಿಲ್ಲದೆ ಆಗೋಯ್ತು ಮೇಡಮ್. ಗೊತ್ತಾಗದೆ ಹೇಗಾಗುತ್ತೆ? ನಿಮಗೆಲ್ಲ ನನ್ನ ಮೇಲೆ ರೆಸ್ಪೆಕ್ಟ್ ಇಲ್ಲ. ನೀನು ಈಗ ಮಾಡಿರೋ ತಪ್ಪಿಗೆ ನಿನ್ನ ಸಂಬಳದಲ್ಲಿ ಕಟ್ ಮಾಡ್ತಿದ್ದೀನಿ. ಮತ್ತೆ ನೀನು ಇದೇ ಥರ ಮಾಡಿದ್ರೆ ನಮ್ಮ ಲೀಲಾ ಅತ್ತೆ ಹೇಳ್ದಾಗೆ ನಿನ್ನನ್ನು ಓದೋಡಿಸ್ಬೇಕಾಗತ್ತೆ. ಹುಷಾರ್. ಮೇಡಮ್, ಇಷ್ಟು ಚಿಕ್ಕ ತಪ್ಪಿಗೆ ಅಷ್ಟು ದೊಡ್ಡ ಶಿಕ್ಷೆನಾ? ಈಗ ಚಿಕ್ಕ ತಪ್ಪು ಮಾಡಿರೋರು ನಾಳೆ ದೊಡ್ಡ ತಪ್ಪು ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ? ನಮ್ಮ ಲೀಲಾ ಅತ್ತೆ ಹೇಳ್ತಿದ್ರು, ಇತ್ತೀಚೆಗೆ ನಮ್ಮ ಕೆಲಸದವರೆಲ್ಲ ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ, ಯಾರಿಗೂ ಜವಾಬ್ದಾರಿನೇ ಇಲ್ಲ ಅಂತ. ನಿಮ್ಮನ್ನೆಲ್ಲ ಓದೋಡಿಸ್ದಾಗ್ಲೇ ನಿಮಗೆಲ್ಲ ಬುದ್ಧಿ ಬರೋದು. ಆಗಲೇ ಲೀಲಾ ಅತ್ತೆಗೂ ಸಮಾಧಾನ ಆಗೋದು. ಏನಪ್ಪ ಇದು, ದೇವಸ್ಥಾನ ಥರದಿದ್ದ ಮನೆ ಜೈಲ್ ಥರ ಕಾಣಿಸ್ತಾ ಇದೆ. ಅಷ್ಟಕ್ಕೂ ನಾನೇನು ತಪ್ಪು ಮಾಡಿದೆ? ನನ್ನ ಮೇಲೆ ಕೂಗಾಡಿದ್ರು, ಬೈದರು, ಹೊಡೆದ್ರು. ಅಲ್ಲ, ಲೀಲಾ ಮೇಡಮ್ಗೆ ನಮ್ಮ ಮೇಲೆ ಏನು ಕೋಪ? ನಮ್ಮನ್ನು ಯಾಕೆ ಕೆಲಸದಿಂದ ತೆಗಿತಾರೆ? ಲೀಲಾ ಮೇಡಮ್ ಅವ್ರನ್ನ ತುಂಬ ಒಳ್ಳೆಯವರು ಅಂದ್ಕೊಂಡಿದ್ದೆ, ಆದರೆ ಈ ಥರ ಅಂತ ಗೊತ್ತಿರಲಿಲ್ಲ. ನನಗೆ ಈ ಥರ ಆದರೆ ಇನ್ನು ಬೇರೆಯವ್ರ ಕತೆ ಏನು? ನಿನಗೆ ಈ ಮನೆ ಒಳಗೆ ಬರೋದಕ್ಕೆ ಪರ್ಮಿಷನ್ ಸಿಕ್ಕಿದೆ ನಿನ್ನ ಹೆಂಡತಿ ಪವಿತ್ರದಿಂದ. ಈಗ ಅವಳು ಹಾಸಿಗೆ ಹಿಡ್ದಿದ್ದಾಳೆ ಅಂದರೆ ಖಂಡಿತವಾಗ್ಲೂ ನಿಂಗೆ ಈ ಮನೆ ಒಳಗೆ ಜಾಗ ಇಲ್ಲ. ನೋಡು, ಪವಿತ್ರ ನೆಪ ಇಟ್ಕೊಂಡು ಮನೆ ಒಳಗೆ ಬರೋ ಪ್ರಯತ್ನ ಪಡಬೇಡ. ನೀನೇ ಈಗ ಹೊರಗೋದೋ ಸರಿ, ಇಲ್ಲ ಅಂದರೆ ಸೆಕ್ಯೂರಿಟಿ ಕೆಲಸ ಕೊಡಬೇಕಾಗತ್ತೆ. ನಮ್ಮ ಮನೆ ಬಾಗ್ಲಿಗೆ ಬರಬೇಡ ಅಂತ ಹೇಳಿದ್ರು, ಯಾಕೆ ಬಂದೆ? ನಾನು ಬರೋದಕ್ಕೆ ಹೇಳಿದ್ದೆ, ಅದಕ್ಕೆ ಬಂದಿದ್ದಾರೆ. ಅನಗತ್ಯವಾಗಿ ಬೇಡದಿರೋ ವಿಚಾರಕ್ಕೆ ತಲೆ ಹಾಕ್ತಾ ಇದೆಯಾ? ನಿನಗೆ ಈ ಮನೆ ಅಧಿಕಾರ ಕೊಟ್ಟಿದ್ದೀನಿ ಅಂತ ಪಕ್ಷಕ್ಕೆ ನಿನಗಿಷ್ಟ ಬಂದಂಗೆ ತೀರ್ಮಾನ ತಗೊಳ್ಳೋ ರೈಟ್ಸ್ ಕೊಟ್ಟಿದ್ದೀನಿ ಅಂತಲ್ಲ. ಈ ಮನೆಯಲ್ಲಿ ನಾನೇನು ಹೇಳ್ತೀನೋ ಅದೇ ನಡಿಬೇಕು.
ನಾನು ಮಾಡಿರೋದು ಅದನ್ನೇ. ನಿಮ್ಮ ರೂಲ್ಸ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಯಾವ ರೂಲ್ಸ್ ಬಗ್ಗೆ ಮಾತಾಡ್ತಿದ್ಯಾ? ನನ್ನ ಆರೋಗ್ಯ ಕೆಟ್ಟಾಗ ನಮ್ಮ ಅಪ್ಪ ಇಲ್ಲಿ ಬರಬೇಕಿತ್ತು, ನನ್ನ ನೋಡ್ಕೋಬೇಕಿತ್ತು. ಹತ್ತಿರ ಇರೋರಿಗೆ ಎಷ್ಟು ಆತಂಕ ಆಗಿತ್ತು ಅಂತ ನೀವು ನನಗೆ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸಿದ್ರಿ. ಯಾರಿಗೆ ತನ್ನವ್ರಿಗೆ ನೋವಾಗಿದೆ ಅಂತ ಗೊತ್ತಾದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇರಲ್ಲ. ಇದೆ ಸಂಬಂಧಕ್ಕೆ ಕೊಡೋ ಬೆಲೆ, ಇದೇ ಸಂಬಂಧಕ್ಕಿರೋ ಶಕ್ತಿ. ಮೊದಲು ಸಂಬಂಧಕ್ಕಿರೋ ಸೂಕ್ಷ್ಮತೆನ ಅರ್ಥ ಮಾಡ್ಕೊ. ನಮ್ಮಪ್ಪ ಎಷ್ಟು ಆತಂಕ ಪಟ್ಟರು ಅಂತ ನೀವೇ ನನಗೆ ಹೇಳಿದ್ರಿ. ಅಂಥದ್ರಲ್ಲಿ ಪವಿತ್ರ ಅವ್ರು ಇಲ್ಲಿ ಮಲಗಿರುವಾಗ ಅವ್ರ ಗಂಡ ಅಲ್ಲೆಲ್ಲೋ ಇರೋದು ಎಷ್ಟು ಸರಿ ನೀವೇ ಹೇಳಿ. ಹೆಂಡ್ತಿನ ದೂರ ಮಾಡ್ಕೊಂಡಿರೋ ದೇವ ಆತಂಕ ದೂರ ಆಗಬೇಕು ಅಂದರೆ ಅವ್ರು ಪವಿತ್ರ ಅವ್ರಿಗೆ ಹತ್ರ ಆಗಬೇಕು. ಅಷ್ಟಕ್ಕೂ ನೀವೇ ಹೇಳಿದ್ದು ತಾನೆ, ಗಂಡ ಹೆಂಡತಿ ಒಟ್ಟಿಗೆ ಇದ್ದರೆ ಅವ್ರ ಬಾಂಧವ್ಯಕ್ಕೆ ಬೆಲೆ ಜಾಸ್ತಿ ಅಂತ. ಆ ಕಾರಣದಿಂದನೇ ನಾನು ದೇವ್ರನ್ನ ಮನೆಗೆ ಕರ್ಸ್ಕೊಂಡಿರೋದು. ಇದು ನೀವು ಮಾಡಿರೋ ರೂಲ್ಸೇ, ಅದನ್ನ ನಾನು ಫಾಲೋ ಮಾಡ್ತಿದ್ದೀನಿ ಅಷ್ಟೇ. ಓ, ನಿನ್ನೆ ಅಷ್ಟೆಲ್ಲ ಡ್ರಾಮಾ ಮಾಡಿದ್ದು ಹಾಗೆ ಅನ್ಕೊಳ್ಳಿ, ಪರವಾಗಿಲ್ಲ. ಗಂಡ ಹೆಂಡತಿ ಒಟ್ಟಿಗೆ ಇರಬೇಕನ್ನೋ ನಿಮ್ಮ ರೂಲ್ಸ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಇದರಲ್ಲಿ ನಂದೇನೂ ತಪ್ಪಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇದೆಲ್ಲ ನಿಂದ ಪ್ಲ್ಯಾನು. ನನಗೆ ಗೊತ್ತು ದೇವ್, ಆ ಲೀಲನ್ ತಲೆಗೆ ಇಲ್ಲದೆ ಇರೋದನ್ನೆಲ್ಲ ತುಂಬಿ ನೀನು ಇಲ್ಲಿಗೆ ಬಂದಿದ್ಯಾ. ತಚ್ಕೊಂಡು ನೀನು ಎಲ್ಲೋ ಇದ್ದು ಏನೋ ಪ್ಲ್ಯಾನ್ ಮಾಡಿದ್ರೆ ನನಗೆ ಕಂಡುಹಿಡಿಯೋದು ಕಷ್ಟ ಆಗ್ತಿತ್ತೇನೋ. ಈಗ ನೀನೇ ಇಷ್ಟು ಹತ್ರ ಬಂದಿರೋದು ಒಂದು ರೀತಿಲಿ ಒಳ್ಳೆಯದೇ. ನಿಂದೇನಾರ ಪ್ಲ್ಯಾನ್ ಇದ್ದರೆ ನಿನ್ನನ್ನು ರೆಡ್ ಹ್ಯಾಂಡೆಡ್ ಆಗಿ ಹಿಡಿಯೋದಕ್ಕೆ ನೀನೇ ನನಗೆ ಹೆಲ್ಪ್ ಮಾಡ್ತಿದ್ಯಾ. ದಟ್ಸ್ ಗುಡ್. ದೇವ್, ನೀನು ಹೆಂಡ್ತಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಇಲ್ಲಿಗೆ ಬಂದಿದೆಯಲ್ಲ? ಎಕ್ಸಾಕ್ಟ್ಲಿ ಅಜಯ್. ಸರಿ, ಏನಪ್ಪ ಇದು, ಮೋಡ ಇದೆ ಅಂದರೆ ಮಳೆನೇ ಬರ್ತಿದೆ. ನಾನು ಬಿಟ್ಟಿದ್ದು ಒಂದು ಬಾಣಕ್ಕೆ ಇಷ್ಟೊಂದು ಬದಲಾವಣೆನಾ? ಓ, ಇರಲಿ ಇರಲಿ. ಈ ಲೀಲಾ ಅಂದರೆ ಸುಮ್ಮನೆನಾ? ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಯ್ತಲ್ಲಕ್ಕ. ಇಷ್ಟು ದಿನ ಏನೇ ತೀರ್ಮಾನ ತಗೋಬೇಕಂದ್ರು ಏಜಿನ ಪರ್ಮಿಷನ್ ಕೇಳ್ತಿದ್ವಿ, ಅವನ್ನ ಕನ್ವಿನ್ಸ್ ಮಾಡ್ತಿದ್ವಿ, ಇಲ್ಲ ನಾವೇ ಕಾಂಪ್ರಮೈಸ್ ಆಗಿ ಬಿಡ್ತಿದ್ವಿ. ಬಟ್ ಇವತ್ತಿನ ಸಿಚುವೇಶನ್ ನೋಡ್ತಿದ್ರೆ ಏಜೆ ಬೇಡ ಅಂದ್ರು ಆ ಲೀಲಾನೇ ದೇವ್ನ ಮನೆಗೆ ಕರ್ಸಿದಾಳೆ. ಇನ್ನು ನಮ್ಮ ಕತೆ ಮುಗೀತು ಅನ್ಸುತ್ತೆ. ನಾವು ಮೂಲೆ ಗುಂಪಾಗೋದು ಗ್ಯಾರಂಟಿ. ನೆಕ್ಸ್ಟ್ ಏಜೇನು ಸೈಡ್ನಲ್ಲಿರ್ತಾರೆ. ಏನಿದ್ರು ಅವಳದೇ ಅಧಿಕಾರ. ಆದರೂ ಈ ವಿಷಯದಲ್ಲಿ ಅವಳು ತಗೊಂಡಿರೋ ನಿರ್ಧಾರ ತಪ್ಪಿಲ್ಲ, ಕರೆಕ್ಟಾಗೇ ಇದೆ. ಏನು ಹೇಳ್ತಾ ಇದೆಯಾ? ಸರಿಯಾಗೇ ಹೇಳ್ತಿದ್ದೀನಕ್ಕ. ಈ ವಿಷಯದಲ್ಲಿ ಯಾರು ಏನೇ ಹೇಳಿದ್ರು ಲೀಲಾ ಮಾಡಿದ್ದೆ ಸರಿ. ಅದಕ್ಕೆ ಪಕ್ಕ ಇರಬೇಕಾದ್ದು ಅಣ್ಣನ ಕರ್ತವ್ಯ. ಅಣ್ಣ ಇವತ್ತಿಲ್ಲಿದ್ದಾನೆ ಅಂದರೆ ಅದಕ್ಕೆ ಕಾರಣ ಲೀಲಾ. ಸೊ ಈ ವಿಷಯಕ್ಕೆ ನಾನು ಲೀಲಾನ ಸಪೋರ್ಟ್ ಮಾಡೇ ಮಾಡ್ತೀನಿ. ಅತ್ತಿಗೆಗೆ ಅಣ್ಣನ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ಏಜೆ ಮುಂದೆ ನಿಂತು ನಾವಂತೂ ಹೇಳೋದಕ್ಕಾಗಲಿಲ್ಲ. ಅದನ್ನು ಲೀಲಾ ಮಾಡಿದ್ರು. ಅತ್ತಿಗೆ ಹುಷಾರಾಗಲಿ ಅನ್ನೋ ಕಾರಣಕ್ಕೆ ಅವ್ರ ಬಗ್ಗೆ ಕೇರ್ ತಗೊಂಡು ಏಜೆನ ಕನ್ವಿನ್ಸ್ ಮಾಡಿದ್ರು. ಇದನ್ನೆಲ್ಲ ನೋಡಿದ್ರೆ ಲೀಲಾ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬೇಕು ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಪಾರ್ಟಿ ಚೇಂಜ್ ಮಾಡಿದ್ಯಾ? ಇಲ್ಲ ಅಕ್ಕ, ನಾನು ಚೇಂಜ್ ಆಗಿಲ್ಲ, ಪಾರ್ಟಿನೂ ಚೇಂಜ್ ಮಾಡಿಲ್ಲ. ಹಾಗಾದ್ರೆ ಮಾತಿಗೂ ಲೀಲಾ ಮಾಡಿದ್ ಸರಿ ಅಂತ ಹೇಳ್ತಿದ್ಯಲ್ಲ, ಯಾವ ಕಾರಣಕ್ಕೆ? ಸರು, ಇತ್ತೀಚೆಗೆ ನೀನು ಲೀಲಾ ಹಿಂದೆನೇ ಸುತ್ತುತ್ತಾ ಇರ್ತೀಯ. ಏನಾಗ್ತಿದೆ ಅಂತ ನನಗೆ ಗೊತ್ತಾಗಬೇಕು. ಅಯ್ಯೋ, ನೀವು ಅಂದ್ಕೊಂಡಿರೋ ಥರ ಏನೂ ಇಲ್ಲ ಅಕ್ಕ. ಯಾವಾಗಲೂ ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡಬೇಕು ಹೇಳಿ? ಒಳ್ಳೇದನ್ನು ಒಳ್ಳೇದು ಅಂತ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ?
ಆ್ಯಕ್ಚುಲಿ ಲೀಲಾ ಎಡವಟ್ಟು ಅನ್ನೋ ಕಾರಣಕ್ಕೆ ನಾವು ಅವಳು ಏನು ಹೇಳಿದ್ರು ಬೇಡ ಅಂತಿದ್ವಿ. ಆದರೆ ಕೆಲವೊಂದು ವಿಷಯದಲ್ಲಿ ಪರ್ಫೆಕ್ಟ್ ಅಲ್ಲದೆ ಇದ್ದರೂ ಅವಳು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿರೋದ್ರಿಂದ ನಾವು ಪಾಸಿಟಿವ್ ಆಗಿ ತಗೊಳ್ಳೋದು ತಪ್ಪಲ್ಲ. ಇಷ್ಟು ದಿನ ಲೀಲಾ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ದಿದ್ದು ನೀನು ಪಾಸಿಟಿವ್ ಆಗಿ ಮಾತಾಡ್ತಿದ್ಯಾ ಏನು? ಅವಳ ಕಡೆ ಸೇರ್ಕೊಂಡ್ಯಾ? ಅಯ್ಯಯ್ಯೋ, ಖಂಡಿತ ಇಲ್ಲ ಅಕ್ಕ. ನಾನು ಯಾವತ್ತಿದ್ರೂ ನಿಮ್ಮ ಪಕ್ಷನೇ. ಆಡಳಿತ ಇರಲಿ ಬಿಡಲಿ, ನಾನು ಸಪೋರ್ಟ್ ಮಾಡೋದು ನಿಮಗೆ ಮಾತ್ರ. ನಂಬೋದಾ? ನಂಬಲೇಬೇಕು. ಏನೇ ಇದ್ರೂ ನಾನು ಜೈ ಅನ್ನೋದು ದುರ್ಗಾ ಅಕ್ಕಂಗೆ, ಜೈಕಾರ ಹಾಕೋದು ನಮ್ಮ ಲಕ್ಷ್ಮಿ ಅಕ್ಕಂಗೆ. ಹಾಗಿದ್ರೆ ಆ ಲೀಲಾಗೆ? ಅವಳಿಗೇನಿದ್ರು ಬರೀ ಧಿಕ್ಕಾರ ಧಿಕ್ಕಾರ. ಅಕ್ಕ, ನೀವು ಸೋಲ್ಲಿ ಗೆಲ್ಲಿ, ನಾನಂತೂ ಕಡೆವರೆಗೂ ಪ್ರಾಮಾಣಿಕವಾಗಿ ನಿಮ್ಮ ಪಕ್ಷದಲ್ಲೇ ಇರ್ತೀನಿ. ಗುಡ್. ಆದ್ರೆ ಈ ದುರ್ಗಂಗೆ ಯಾವತ್ತೂ ಸೋಲು ಅನ್ನೋ ಮಾತೇ ಇಲ್ಲ. ಗೆಲ್ತೀನಿ, ಗೆದ್ದು ತೋರಿಸ್ತೀನಿ. ನಿನ್ನ ನೋಡ್ತಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ನಿನ್ನ ಅವತ್ತೇ ಮೇಲಿಂದ ತಳ್ಳಕ್ಕೆ ಸತ್ತೋಗ್ತಿದ್ರೆ ನಿನಗೆ ಈ ನೋವೆಲ್ಲ ಬೇಕಾಗಿತ್ತ? ಈ ನರಳಾಟ ಬೇಕಾಗಿತ್ತ ನಿನಗೆ? ಅವತ್ತ ಏಜೆ ಏನಾರು ಅಡ್ಡ ಬಂದಿರಲಿಲ್ಲ ಅಂತಂದಿದ್ರೆ ನಿನಗಲ್ಲೇ ಮುಕ್ತಿ ಕೊಟ್ಬಿಡ್ತಿದ್ದೆ. ಎಲ್ಲಿ ಬಂದು ನೆಮ್ಮದಿಯಿಂದ ನೀನು ಪ್ರಾಣ ತೆಗಿಯೋಣ ಅಂತಂದರೆ ಆ ಎಡವಟ್ಟು ಲೀಲನ್ ಬೇರೆ ದೊಡ್ಡ ಸಮಸ್ಯೆ ಆಗೋಗಿದೆ ನನಗೆ. ಆ ಏಜೆ ಲೀಲಾ ಇದ್ದಾರೆ ಅಂತ ನಿನ್ನ ಆಯ್ಸ್ ಹೆಚ್ಚಾಗಿದೆ ಅಂತ ಅನ್ಕೊಂಬೇಡ. ಆದಷ್ಟು ಬೇಗ ಸಾವಿನ ಬಾಗ್ಲು ತಟ್ತೀಯ. ನೀವು ಹೀಗೆ ಮಾಡ್ತೀರಾ ಅಂತ ನಂಗೆ ಗೊತ್ತಿತ್ತು. ಏನು ಹೇಳ್ತಿದ್ದೀರ ಲೀಲಾ ಅವರೇ? ನಿಮ್ಮ ಹೆಂಡತಿಗೆ ನೀವೇನು ಮಾಡ್ತೀರಾ ಅಂತ ನನಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಯ್ತು. ಇದಕ್ಕೇನಾ ನಾನು ಇಷ್ಟೆಲ್ಲ ನಾಟಕ ಮಾಡಿ ನಿಮ್ಮ ಮನೆ ಒಳಗೆ ಕರ್ಕೊಂಡ್ಬಂದಿದ್ದು? ಯಾವುದೇ ವಿಷಯ ಆದರೂ ತುಂಬ ದಿನ ಮುಚ್ಚಿಡೋದಕ್ಕಾಗಲ್ಲ. ಒಂದಲ್ಲ ಒಂದಿನ ಹೊರಗಡೆ ಬರಲೇಬೇಕು ಅಲ್ವಾ? ನೀವು ಏನು ಹೇಳ್ತಿದ್ರೋ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಹೆಂಡತಿ ಮೇಲೆ ಇಷ್ಟೊಂದು ಪ್ರೀತಿ ಇದ್ದರೂ ಅದನ್ನೆಲ್ಲ ಮುಚ್ಚಿಟ್ಕೊಂಡು ನನ್ನ ತಂಗಿನ ಇಷ್ಟಪಡ್ತೀನಿ ಅಂತ ಅವಳಿಂದ ಓಡಾಡ್ತಿದ್ರಲ್ಲ, ಇದೆಲ್ಲ ಸರಿನಾ? ನೋಡಿದ್ರಾ, ನಿಮ್ಮ ಹೆಂಡತಿ ಬಗ್ಗೆ ನಿಮ್ಮ ಮನಸ್ಸಲ್ಲಿರೋ ಪ್ರೀತಿನ ಬಚ್ಚಿಟ್ಕೊಳ್ಳೋಕ್ಕಾಗಲ್ಲ ಅನ್ನೋ ಸತ್ಯ ಇವತ್ತಾದರೂ ನಿಮಗೆ ಗೊತ್ತಾಯ್ತಾ? ನಿಮ್ಮ ಹೆಂಡತಿ ಮೇಲೆ ನಿಮಗೆ ತುಂಬ ಪ್ರೀತಿ ಇದೆ, ಆದರೆ ನನ್ನ ತಂಗಿ ಮೇಲೆ ಪ್ರೀತಿ ಇಲ್ಲ ಅಂತ ನೀವು ಹೇಳಿದ್ದೀರಾ. ಅದನ್ನು ನಾನು ಬಲವಾಗಿ ನಂಬಿದ್ದೀನಿ. ನೀವು ಹೇಳ್ದಾಗೆ ನನ್ನ ತಂಗಿಯಿಂದ ದಯವಿಟ್ಟು ದೂರ ಇರಿ. ನೀವು ನಿಮ್ಮ ಹೆಂಡತಿ ಚೆನ್ನಾಗಿರಬೇಕು ಅಂತ ನಾನು ಇಷ್ಟೆಲ್ಲ ಮಾಡಿದ್ದೀನಿ. ಅಯ್ಯೋ, ನೀವು ಇಷ್ಟೊಂದೆಲ್ಲ ಸಹಾಯ ಮಾಡಿದ್ದೀರಾ ಅಂತಂದಮೇಲೆ ನಾನು ನನ್ನ ಹೆಂಡತಿ ಚೆನ್ನಾಗಿರೋದೇ ನನ್ನ ಉದ್ದೇಶ ಅಲ್ವಾ? ನೀವೇನು ಯೋಚನೆ ಮಾಡಿಬಿಡಿ. ನಾನು ಹೇಳೋದನ್ನೇ ಮಾಡ್ತೀನಿ, ಮಾಡೋದನ್ನೇ ಹೇಳ್ತೀನಿ. ಸರಿ, ಇನ್ನೊಂದು ವಿಷಯ, ನಿಮ್ಮ ಕೆಲಸಕ್ಕಿಂತ ನಿಮ್ಮ ಹೆಂಡತಿ ಆರೋಗ್ಯ ಮುಖ್ಯ. ಅದ್ರ ಬಗ್ಗೆ ಗಮನ ಕೊಡಿ. ಅವ್ರು ಹುಷಾರಾದರೆ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಅಪರಾಧಿ ಯಾರು ಅಂತ.